ವರ್ಷಗಳಿಂದ SCPTSP ಹಣವನ್ನು ಗ್ಯಾರಂಟಿಗಳಿಗೆ ಮತ್ತು ಅನ್ಯ ಇಲಾಖೆಗಳಿಗೆ ಉದ್ದೇಶಗಳಿಗೆ ಬಳಕೆ ಮಾಡುವುದರ ವಿರುದ್ಧವಾಗಿ ಇವತ್ತು ನಾವು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ ST ಮೋರ್ಚಾದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೇವೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಏನಿವತ್ತು 3 ವರ್ಷಗಳಿಂದ 2023ರಿಂದ ಕಳೆದ 26ರವರೆಗೆ 39,000 ಕೋಟಿ SCPTSP ಹಣವನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಏನು ಲೂಟಿ ಮಾಡಿದೆ, ದಲಿತರ ಹೆಸರಿನಲ್ಲಿ ಅನ್ಯ ವರ್ಗಗಳಿಗೆ ಗ್ಯಾರಂಟಿಗಳಿಗೆ ಬಳಕೆ ಮಾಡ್ತಿದೆ. ಇದನ್ನ ನಾವು SC ಮೋರ್ಚಾ ಹಾಗೂ ST ಮೋರ್ಚಾ ತೀವ್ರವಾಗಿ ಖಂಡನೆಯನ್ನ ಮಾಡ್ತೀವಿ. ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಂದಾಗಲಿದ್ರು ಕೂಡ ದಲಿತರ ಹೆಸರು, ಅಂಬೇಡ್ಕರ್ ಹೆಸರು, ಸಂವಿಧಾನದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯನವರು ಅದೇ ಸಂವಿಧಾನವಾದ ಬಾಹಿರವಾದ ದಲಿತರ ವಿರುದ್ಧವಾದ ಅಂಬೇಡ್ಕರ್ ವಿರುದ್ಧವಾದ ಕೆಲಸಗಳನ್ನ ಕಳೆದ 3 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ನಮ್ಮ SCPTSP ಹಣದ ಉದ್ದೇಶ ಏನಪ್ಪಾ ಅಂದ್ರೆ ದಲಿತರ ಕಾಲೋನಿಗಳಲ್ಲಿ, SC ST ಬೀದಿಗಳಲ್ಲಿ ರಸ್ತೆ, ಆರೋಗ್ಯ, ಶಿಕ್ಷಣ ಮತ್ತೆ ಮೂಲಭೂತ ಸೌಕರ್ಯಗಳನ್ನ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನ ಮಾಡೋದಕ್ಕೆ SCPTSP ಹಣವನ್ನ ಬಳಸಬೇಕು. ಆದ್ರೆ ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಕಾಂಗ್ರೆಸ್ ಸರ್ಕಾರ ಒಂದು ಅಧಿಕಾರಕ್ಕೆ ಬರಬೇಕು, ಹೆಚ್ಚಿನ ಸೀಟ್ಗಳನ್ನ ವಿಧಾನಸಭೆಯಲ್ಲಿ ಪಡ್ಕೋಬೇಕು ಅಂತ ಒಂದು ದುರುದ್ದೇಶದಿಂದ ಅವರ ಪ್ರಚಾರದ ಕೀಳನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ 2023ರ ಒಂದು ಚುನಾವಣಾ ಪ್ರಣಾಳಿಕೆಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡುತ್ತೆ. ಆ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನಾವು ಹಣವನ್ನ ಹೊಂದಿಸ್ತೇವೆ, ನಾವು ಯಾವುದೇ ತರಹದ ಹಣವನ್ನ ಬೇರೆಯವರಿಗೆ ಹೊರೆ ಕೊಡದಲೇ ಸರ್ಕಾರದ ಖಜಾನೆಯಲ್ಲೇ ನಾವು ಹಣವನ್ನು ಹೊಂದಿಸ್ತೀವಿ ಅಂತ ಸಿದ್ದರಾಮಯ್ಯನವರು ಒಂದ್ ಕಡೆ ಹೇಳ್ತಾರೆ. ಆದ್ರೆ ಕಳೆದ 3 ವರ್ಷಗಳಿಂದ ನಿಮ್ಗೆ ಆಲ್ರೆಡಿ ಕಾಪಿ ಕೊಟ್ಟಿದ್ದೀವಿ, ಏನೇನಾಗಿದೆ, ಯಾವ್ಯಾವ ವರ್ಷದಲ್ಲಿ ಎಷ್ಟೆಷ್ಟು ಒಂದು ದುರುಪಯೋಗವನ್ನ ಮಾಡಿದ್ದಾರೆ ಅಂತ. 2023-24 ಮೊದಲನೇ ವರ್ಷದಲ್ಲಿ 11,144 ಕೋಟಿ ರೂಪಾಯಿನ SCPTSP ಹಣವನ್ನ ಗ್ಯಾರಂಟಿ ಯೋಜನೆಗೆ ಬಳಸಿದ್ದಾರೆ. 2024 ಫಂಡ್ಸ್ ಆರ್ ಸ್ಪೆಷಲೈಸ್ಡ್, ನಾನ್ ಲ್ಯಾಪ್ಸಬಲ್, ನಾನ್ ಡೈವರ್ಟಬಲ್ ಫೈನಾನ್ಷಿಯಲ್ ಅಲೋಕೇಶನ್ ಫ್ರಮ್ ದ ಸ್ಟೇಟ್ ಗವರ್ಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ಈ SC ST ಉಪಯೋಜನೆ ಏನಿದೆ ಇದು ಒಂದು ವಿಶೇಷವಾದ ಬೇರೆ ಕಾರಣಕ್ಕೆ ಬಳಕೆ ಮಾಡದಂತಹ ಒಂದು ಯಾವುದೇ ಇಲಾಖೆಗೆ ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಬಾರ್ದು ಅಂತ 2013ರಲ್ಲಿ ಇವರೇ ಕಾನೂನು ಮಾಡ್ತಾರೆ. ಆದ್ರೆ ಇವತ್ತು ಒಂದು ಎಕ್ಸಾಂಪಲ್ ಕೊಡ್ತೀನಿ. 2025-26ರಲ್ಲಿ ನಮ್ಮ SCPTSP ಹಣವನ್ನ ನಮ್ಗೆ ಕೊಟ್ಟಿದ್ದು, ಬಜೆಟ್ ನಲ್ಲಿ ಕೊಟ್ಟಿದ್ದು 42,018 ಕೋಟಿ ರೂಪಾಯಿ, ಅಂದ್ರೆ ಲಾಸ್ಟ್ ಫೆಬ್ರವರಿ 16ರವರೆಗೆ. ಮತ್ತೆ ನಮಗೆ ಬಳಕೆ ಆಗಿದ್ದು 23,788 ಕೋಟಿ ರೂಪಾಯಿ. ಗ್ಯಾರಂಟಿ ಯೋಜನೆಗಳಿಗೆ ಅದರಲ್ಲಿ ಬಳಕೆ ಆಗಿದ್ದು 13,443 ಕೋಟಿ ರೂಪಾಯಿ. ಅದರಲ್ಲಿ ಖರ್ಚಾಗಿದ್ದು ನಮ್ಮ ದಲಿತ ಸಮುದಾಯಕ್ಕೆ 42,018 ಕೋಟಿಯಲ್ಲಿ ಆ ವರ್ಷ ಖರ್ಚಾಗಿದ್ದು 10,345 ಕೋಟಿ ರೂಪಾಯಿ ಮಾತ್ರ. ಆಮೇಲೆ ಖರ್ಚಾಗದೆ ಉಳಿದಿದ್ದು ಎಷ್ಟು ಅಂದ್ರೆ ಕಾಕತಾಳಿ ಅಂದ್ರೆ 18,230 ಕೋಟಿ. ಒಂದ್ ಕಡೆ ಇವರೇ ಮಾಡಿದಂತ ಕಾನೂನಲ್ಲಿ ಸ್ಪೆಷಲೈಸ್ಡ್ ನಾನ್ ಲ್ಯಾಪ್ಸಬಲ್ ಅಂತಾರೆ. ಅಂದ್ರೆ ಈ SC ST ಹಣವನ್ನ ಲ್ಯಾಪ್ಸ್ ಆಗ್ತದೆ ನೋಡ್ಕೋಬೇಕು. ಲ್ಯಾಪ್ಸ್ ಆದ್ರೆ ಸಂಬಂಧಪಟ್ಟ ಇಲಾಖೆಗಳೇ ಹೊಣೆ, ಮತ್ತೆ ಅವ್ರಿಗೆ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲೆ ಮಾಡಬೇಕು ಅಂತ 2013 ಸಿದ್ದರಾಮಯ್ಯ ಕಾನೂನು ಹೇಳುತ್ತೆ. ಆದ್ರೆ 2025-26ರಲ್ಲಿ SCPTSP ಹಣ 18,230 ಕೋಟಿ ರೂಪಾಯಿ ಉಳಿದಿದೆ. ಈಗ ಒಂದ್ ಕಡೆ ಇವರೇ ಕಾನೂನು ಮಾಡ್ತಾರೆ, ಒಂದ್ ಕಡೆ ದಲಿತರ ಹಣವನ್ನ ಇವರೇ ಲೂಟಿ ಮಾಡ್ತಾರೆ, ಮತ್ತೆ ಇವರೇ ಲ್ಯಾಪ್ಸ್ ಮಾಡ್ತಾರೆ. ಇದ್ರ ವಿರುದ್ಧವಾಗಿ ಮಾನ್ಯ ಸಿದ್ದರಾಮಯ್ಯ ವಿರುದ್ಧ ಮತ್ತೆ ಏನು ಸಂಬಂಧಪಟ್ಟ ಎಲ್ಲ ಇಲಾಖೆಗಳ ಒಂದು ಸಚಿವರ ಮೇಲೆ ಮತ್ತೆ ಕಾರ್ಯದರ್ಶಿಗಳ ಮೇಲೆ SC ST ನಮ್ಮ BJP ಮೋರ್ಚಾ ಒತ್ತಾಯ ಮಾಡುತ್ತೆ. ಅಟ್ರಾಸಿಟಿ ಆಕ್ಟ್ ನ ಇವ್ರ ಮೇಲೆ ಅಪ್ಲೈ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ. 282 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿ ಯೋಜನೆಗೆ ಬಳಸಿದ್ದಾರೆ. 2025-26ರಲ್ಲಿ 13,433 ಕೋಟಿ ರೂಪಾಯಿಗಳನ್ನ SC ST ಹಣವನ್ನ ಗ್ಯಾರಂಟಿಗಳಿಗೆ ಮತ್ತೆ ಅನ್ಯ ಉದ್ದೇಶಗಳಿಗೆ ಬಳಸಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು ಭಾಷಣ ಮಾಡ್ತಾ ಚುನಾವಣಾ ಪೂರ್ವದಲ್ಲಿ
ಆ ಪ್ರಚಾರ ಕಾಂಗ್ರೆಸ್ ಪ್ರಚಾರನ ನಿನ್ಗೂ ಫ್ರೀ, ಮಾದೇವಪ್ಪ ನಿನ್ಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ನಿಮ್ಗೆಲ್ಲ ಮಾಧ್ಯಮ ಮಿತ್ರರಿಗೆ ಬಹಳ ಚೆನ್ನಾಗಿ ಗೊತ್ತಿರಬೇಕು. ಯಾಕಂದ್ರೆ ಅತ್ಯಂತ ಹೆಚ್ಚಾಗಿ ಟ್ರೋಲ್ ಆದಂತ ಒಂದು ಸುದ್ದಿ ಅದು ರಾಜ್ಯದಲ್ಲಿ. ಹಂಗಂತೇಳಿ ಮಾನ್ಯ ಸಿದ್ದರಾಮಯ್ಯನವರು ಯಾವ ತರ ಆಚರಣೆ ಮಾಡ್ತಿದ್ದಾರೆ ಅಂದ್ರೆ, ಈಗ ಕಾಕಾ ಪಾಟೀಲ್ ಸವರ್ಣೀಯ ಜಾತಿಗೆ ಸೇರಿದಂತವ್ರು, ಎಚ್ ಸಿ ಮಾದೇವಪ್ಪ ದಲಿತ ಸಮುದಾಯಕ್ಕೆ ಸೇರಿದಂತವ್ರು, ಕಾಕಾ ಪಾಟೀಲ್ ಮತ್ತೆ ಕಾಕಾ ಪಾಟೀಲ್ ಫ್ಯಾಮಿಲಿಗೆ ಸರ್ಕಾರದ ಖಜಾನೆಯಿಂದ ಹಣ ಕೊಡ್ತಾರೆ. ಆದ್ರೆ ಮಾದೇವಪ್ಪ ಮತ್ತೆ ಮಾದೇವಪ್ಪನ ಫ್ಯಾಮಿಲಿಗೆ ಮಾನ್ಯ ಸಿದ್ದರಾಮಯ್ಯನವರು SCP TSP ಹಣವನ್ನ ಬಳಕೆ ಮಾಡ್ತಿದ್ದಾರೆ. ಅಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು, ಮಿಸ್ಯೂಸಿಂಗ್, ಮಿಸ್ಲೀಡಿಂಗ್ ಆರ್ ಮಿಸ್ಗೈಡಿಂಗ್ ಆಫ್ ದಲಿತ್ ವೆಲ್ಫೇರ್ ಇಟ್ ಅಮೌಂಟ್ಸ್ ಟು ಬಿ ಅಟ್ರಾಸಿಟಿ ಅಂತ. ಅಂದ್ರೆ ಕಾಕಾ ಪಾಟೀಲ್ ಅಂದ್ರೆ ಕಾಂಗ್ರೆಸ್ ವಕ್ತಾರರು, ಕಾಂಗ್ರೆಸ್ ಲೀಡರು. ಕಾಕಾ ಪಾಟೀಲ್ ಅಂತಾನೆ ಬಳಸಿದವರು. ಮಾನ್ಯ ಸಿದ್ದರಾಮಯ್ಯನವರು ಕಾಕಾ ಪಾಟೀಲ್ ಅವ್ರನ್ನೇ ಕುರಿತು ಹೇಳಿದ್ದಾರೆ. ಕಾಂಗ್ರೆಸ್ MP ಪಾಟೀಲ್ ಅಲ್ಲ, ಕಾಕಾ ಪಾಟೀಲ್ ಅನ್ನೋದೇ ಕಾಂಗ್ರೆಸ್ ಲೀಡರ್ ನೇಮ್ ಅದು. ಆಯ್ತಾ ಸರ್? ಆದ್ರೆ ದಯಮಾಡಿ ಸಿದ್ದರಾಮಯ್ಯನವರು ಅರ್ಥ ಮಾಡ್ಕೋಬೇಕು, ನೀವು ದಲಿತರ ಹೆಸರಲ್ಲಿ ಅಧಿಕಾರವನ್ನು ಪಡ್ಕೊಂಡು, ಅಂಬೇಡ್ಕರ್ ಹೆಸರಲ್ಲಿ ಅಧಿಕಾರವನ್ನು ಪಡ್ಕೊಂಡು, ಮಾತು ಸುಮ್ಮನೆ ಸಂವಿಧಾನ ಪುಸ್ತಕ ಇಟ್ಕೊಂಡು ಅಳ್ಳಾಡ್ಬಿಟ್ಟು ಇವತ್ತು ಮಾದೇವಪ್ಪ ಅವ್ರ ಮೇಲೆ ನೀವು ದಲಿತ ಧೋರಣೆಯನ್ನ ಮಾಡ್ತಾ ಇದ್ರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾವು ಈ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಕೇಳ್ತೀವಿ. ಮತ್ತೆ